ಇದೇನವ ಹಿಂಗಾಗೋಯ್ತು? ಆ ಶಿವರಾಮೇಗೌಡನ ಕೋಟ ನೋಟ್ ಜಾಲದಲ್ಲಿ ಸಿಕ್ಸಿ ಚುನಾವಣೆ ಕಣದಿಂದ ಆಚೆಗಾಕ್ಸ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಎಲ್ಲ ತಿರ್ಗಾ ಮುರುಗಾಗೋಯ್ತಲೆ. ನಾವ್ ಅನ್ಕೊಳ್ಳೋ ಯಾವ ಕೆಲ್ಸನೂ ಕೈಗೂಡ್ತಿಲ್ವಲ್ಲ. ಅವ್ರ ಟೇಮು ಸಂದಾಗದೆ ಅನಿಸ್ತದೆ ಕಣವ. ಅದಕ್ಕೆಯ ನೀನ್ ಏಟೇ ರಹಸ್ಯವಾಗಿ ಉಪಾಯ ಮಾಡಿದ್ರುವೆ ಅವ್ರಿಗೆ ಹೆಂಗಾದ್ರೂ ಗೊತ್ತಾಗ್ಬಿಡ್ತದೆ. ಅಮ್ಮ 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 ಏನ್ಲಾ ಸುಭಾಸ, ಇಷ್ಟೊಂದ್ ಖುಷಿಯಾಗಿದ್ಯಾ? ನಾವ್ ನೋಡಿದ್ರೆ ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತಿದೀವಿ. ನಿನಗ್ ಖುಷಿನೇ? ಅಮ್ಮ, ಒಂದ್ ಒಳ್ಳೇದಾಯ್ತದೆ ಅಂದ್ರೆ ಇನ್ನೊಂದ್ ಕೆಟ್ಟದಾಯ್ತದೆ ಅನ್ನಂಗೆ ನಾವ್ ಖುಷಿ ಪಡೋದಕ್ಕೆ ಒಂದ್ ಒಳ್ಳೆ ವಿಷಯ ಸಿಕ್ಕದೆ. ಏನ್ಲಾ ಅದು? ಅದೇನಮ್ಮ, ಭದ್ರಂಗ್ ಹಾವು ಕಡ್ದಿಲ್ವೇ, ಆದ್ರಿಂದ ಭದ್ರ ಬದುಕದೆ ದೊಡ್ಡ ಮಾತಂತೆ. ಪಂಡಿತ್ರು ಉಳಿಯದೆ ಕಷ್ಟ ಅಂತ ಹೇಳಿದ್ರು ಅಂತ ಅಪ್ಪ ಹೇಳ್ತಾ ಇತ್ತು. ಸುಭಾಷ, ದಿಟ ಹೇಳ್ತಿದ್ಯಾ? ಹೂ ಕಣಮ್ಮ, ಹಾವ್ ಅವನಿಗೆ 2 ಕಿತ ಕಚ್ಚಿರೋದ್ರಿಂದ ವಿಷ ದೇಹ ಪೂರ್ತಿ ಹರಡ್ಕೊಂಡದಂತೆ. ಅದ್ರಿಂದ ಅವನ್ ಪ್ರಾಣ ಪಕ್ಷಿ ಹಂಗೆ ಹಾರ್ಕೊಂಡು ಹೋಯ್ತಾ ಇದ್ದದಂತೆ. ಸುಭಾಷ ಸುಭಾಷ, ಇದ್ ಕನ್ಸ ನನ್ಸ ಒಂದು ಗೊತ್ತಾಯ್ತಿಲ್ವಲ್ಲ. ಲೇ ಒಂದ್ಸರಿ ಗಿಲ್ಲೆ. ಅವ್ವ, ಕನ್ಸಲ್ಲ ನನ್ಸೆಯ ಕಣಂತೆ ಬಿಡು. ದೊಡ್ಡಪ್ಪ ಸಿಕ್ಕಾಕೊಳ್ಳಿಲ್ಲ ಅಂತ ಕೊರಗ್ತಿದ್ದೆ, ಆದ್ರೆ ಈಗ ನೋಡು ನಾವ್ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಖುಷಿ ಆಯ್ತದೆ. ದಿಟ ಕಣೆ, ನಾನ್ ಆ ಶಿವರಾಮೇಗೌಡನ್ನ ಜೈಲಿಗೆ ಕಳ್ಸಿ ಎಲೆಕ್ಷನ್ ಇಂದ ಸೋಲೋದನ್ನ ನೋಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಆ ದೇವ್ರು ನೋಡು, ಅವನ್ ಜೀವನದಿಂದಾನೇ ಇವನ್ ಮಗನ್ನ ಕಿತ್ಕೊಂಡು ಜೀವನ ಪೂರ್ತಿ ಸೋಲಂಗ್ ಮಾಡ್ಬಿಟ್ಟ. ಅಮ್ಮ, ಭದ್ರ ಅಲ್ಲಿಗೆ ಬರ್ದೇ ಹೋಗಿದ್ದಾರೆ, ದೊಡ್ಡಪ್ಪ ಜೈಲಿಗೆ ಹೋಗ್ತಿದ್ರ ಆಟಯ. ಆದ್ರೆ ಈಗ ಮಗ ತನ್ನ ಎದುರುಗಡೆನೆ ಪ್ರಾಣ ಬಿಡೋದನ್ನ ನೋಡಿ ಬದುಕಕ್ಕೂ ಆಗ್ದೆ ಸಾಯೋದಕ್ಕೂ ಆಗ್ದೆ ವಿಲ ವಿಲ ಅಂತ ಒದ್ದಾಡ್ತಾರೆ. ಸುಭಾಷ, ಪುತ್ರ ಶೋಕಂ ನಿರಂತರಂ ಅನ್ನೋ ಗಾದೆ ಮಾತೆ ಇಲ್ವೇನ್ಲ? ಮಗನ್ ಸಾವಿನ ನೋವಿಂದ ಆಚೆ ಬರಕ್ಕಾಗ್ತೆ ವಿಲ ವಿಲ ಅಂತ ಒದ್ದಾಡಿ ಇವನು ಒಂದಲ್ಲ ಒಂದಿನ ಗೊಟಕ್ಕಂತ. ಆಗ ಆ ಸಿಂಹಾಸನಕ್ಕೆ ನೀನೇ ರಾಜ. ನಾನ್ 8 ವರ್ಷ ಅನ್ಕೊಂಡಿದ್ದು ಈಗ ನನ್ ಸಾಯ್ತಾ ಇದೆ. ಅವ್ವ, ಆ ಭವಾನಿ ಇಲ್ವೇ? ಆ 3 ಅಡಿ ಹೊಟ್ಟೆಲಿ ಭದ್ರನ್ ಪಿಂಡ ಬೆಳಿತಾ ಇಲ್ವೇ? ಅಯ್ಯೋ ಚಿತ್ರ, ಇದಕ್ಕೆ ನಿನ್ನ ಪೆದ್ದಿನದು. ಬೇರೆ ಒಣಗೋದ್ಮ್ಯಾಕೆ ಈ ರೆಂಬೆ ಕೊಂಬೆನ್ ಕಟ್ಕೊಂಡ್ ಏನೇ ಮಾಡ್ತೀಯ? ಆ ಭದ್ರ ಸತ್ತ ಅಂತ ಒಂದು ಸತಿ ನನ್ ಕಿವಿಗ್ ಸುದ್ದಿ ಬರ್ಲಿ, ಆಮ್ಯಾಕ್ ಇವ್ರನ್ನೆಲ್ಲ ಏನ್ ಗತಿ ಕಾಣಿಸ್ಬೇಕು ನಂಗ್ ಸಂದಾಗ ಗೊತ್ತದೆ. ಬರ್ಲಿ ಅಲ್ಲಮ್ಮ, ಬಂದೇ ಬರ್ತದೆ. ಈಡ್ ದಿನ ನಿನ್ನ ಆಸೆ ಪಟ್ಟಂಗೆ ದೊಡ್ಡಪ್ಪನ ಸಿಂಹಾಸನ ನಂದಾಗೆ ಆಯ್ತದೆ. ನೀವು ಸ್ವಲ್ಪ ಹೊತ್ತು ಆಚೆ ಕಡೆ ಕುಂಡ್ರಿಸ್ಕೊಂಡಿರಿ, ನಾನು ಬರ್ತೀನಿ. ಸರಿ ಪಂಡಿತ್ರೆ. ಗೋವಿಂದ, ತಗೋಪ್ಪ, ಕುಡಿ ಇದನ್ನ. ಸ್ಯಾನೆ ಕಹಿಯಾದೆ ಪಂಡಿತ್ರೆ. ಆಗ್ಬೇಕು, ನಿನಗೆ ಅದ್ರ ರುಚಿ ಪೂರ್ತಿಯಾಗಿ ಗೊತ್ತಾಗ್ತದೆ ಅಂದ್ರೆ ನಿನ್ ಮೈಯಾಗೆ ಇಸದಂಶ ಇಲ್ಲ ಅಂತ ಅರ್ಥ. ಇನ್ನೇನು ಚಿಂತೆ ಮಾಡಬೇಡಿ, ನಾನು ಹೇಳ್ದಂಗೆ ಇನ್ನೊಂದು ವಾರ ಪತ್ತೆ ಇದ್ರೆ ಸಾಕು. ನಿಮ್ಮಿಂದ ಸ್ಯಾನೆ ಉಪಕಾರ ಆಯ್ತು ಪಂಡಿತ್ರೆ. ನಿಮ್ ಋಣವ ನಾನು ಬದುಕಿರೋ ತನಕ ಮರೆಯಕ್ಕಿಲ್ಲ. ನನ್ನ ವೃತ್ತಿ ಧರ್ಮನ ನಾನು ಪಾಲನೆ ಮಾಡ್ತೀನಿ ಅಷ್ಟೇ. ಅದ್ಯಾವ್ರು ಒಳ್ಳೇದ್ ಮಾಡ್ಲಿ. ಹೋಗ್ಬಿಟ್ಟು ಬನ್ನಿ. ಅಣ್ಣ, ನೀನ್ ಮಾಡಿರೋ ಒಳ್ಳೆ ಕೆಲಸ, ದಾನ ಧರ್ಮನೇ ಇವತ್ತು ನಮ್ಮ ಭದ್ರನ ಕಾಪಾಡಿದ್ದು. ಅಪ್ಪಯ್ಯ, ನೀನ್ ನನಗ್ ಸಂಸಕ್ಕಿಲ್ಲ, ನನ್ ಕುಟೆ ಮಾತಾಡಕ್ಕಿಲ್ಲ ಅಂತ ಅನ್ಬೇಕೆ ನಾನ್ ಯಾಕಪ್ಪಯ್ಯ ಬದುಕಿರ್ಲಿ?
ನಿನ್ನಿಂದ ದೂರ ಆಗಿ ನನ್ ಕೈಲಿ ಬದುಕಿರಕ್ಕಾಗಕ್ಕಿಲ್ಲ ಅಪ್ಪಯ್ಯ. ಅದಕ್ಕೆ ನನ್ ಸತ್ತೋಗದೆ ಮೇಲು. ಭದ್ರ ಇನ್ನೊಂದ್ಕಿತ ನಿನ್ ಬಾಯಾಗಿಂತ ಮಾತು ಬಂತು ಅಂದ್ರೆ ನಾನ್ ಸುಮ್ಕೆ ಇರಕ್ಕಿಲ್ಲ. ನಿನಗೆ ಹಿಂಗಾಗಿರೋದ್ ನೋಡಿದೆ ನನ್ ಜೀವ ಹೋದಂಗ ಆಗ್ಬಿಟ್ಟೈತಕ್ಕಲ್ಲ. ನೀನೇನು ಎಂತವನು ಅಂತ ಗೊತ್ತಿದ್ರು ಮೇಲೆ ನಿನ್ನ ಮಾತಾಡ್ತಿ ದೂರ ಮಾಡ್ಬಿಟ್ಟು. ಭದ್ರ ಇದೊಂದ್ ಕಿತ ನನ್ನ ಕ್ಷಮಿಸ್ಬಿಡ್ಲ. ಅಪ್ಪಯ್ಯ ನೀನಂದ್ಯಾವ್ರು ಅಪ್ಪಯ್ಯ. ಕ್ಷಮ್ಸು ಅಂತೆಲ್ಲ ಕೇಳ್ಬಾರ್ದು ಅಪ್ಪಯ್ಯ. ನಿನಗ್ ನನ್ ಕ್ಷಮಿಸ್ಬಿಟ್ಟಲ್ಲ ಅಷ್ಟೇ ಸಾಕು ಬಿಡು. ಹಿಂದಕ್ಕೆ ನಮ್ಮಿಬ್ಬರನ್ನ ಯಾರು ದೂರ ಮಾಡಕ್ಕಾಗಕ್ಕಿಲ್ಲ ಕಲ, ಯಾರು ದೂರ ಮಾಡಕ್ಕಾಗ. ಸುಭಾಷ, ಆಮ್ಯಾಕೆ ಇನ್ನೊಂದು ವಿಷಯ. ಈಶ್ವರಿ, ಈಶ್ವರಿ, ನೀನ್ ಇಲ್ಲಿದ್ಯಾ? ಯಾಕಕ್ಕ ಹಿಂಗ್ ಓಡ್ ಬಂದೆ? ನನ್ ಮಗ ಭದ್ರ ಹೆಂಗವನಕ್ಕ? ಅಯ್ಯೋ, ನಾವೆಲ್ಲ ಈಟೊಂದ್ ಜನ ಅವನಿಗೇನು ಆಗ್ಬಾರ್ದು ಅಂತ ದೇವ್ರ ಹತ್ರ ಬೇಡ್ಕತಿರ್ಬೇಕಾದ್ರೆ ಅವನಿಗೇನಾದದು ಹೇಳು? ನಮ್ ಭದ್ರನ್ ಪ್ರಾಣಕ್ಕೆ ಈಗ ಯಾವ ಅಪಾಯನೂ ಇಲ್ವಂತೆ. ವಿಷ ಎಲ್ಲ ಇಳಿದು ಈಗ ಸಂದಗವನಂತೆ. ಅಕ್ಕ, ನನ್ ಸಮಾಧಾನಕ್ಕೆ ನೀನ್ ಸುಳ್ಳು ಹೇಳ್ತಿಲ್ಲ ತಾನೇ? ಇಲ್ಲ ಈಶ್ವರಿ, ಈಗ ತಾನೇ ನಿಮ್ ಬಾಬಾ ಫೋನ್ ಮಾಡಿದ್ರು, ಅವನ್ನ ಅಟ್ಟಿ ಕರ್ಕ ಬತ್ತವ್ರಂತೆ. ನೀನ್ ಅವನಿಗೆ ಹಂಗ ಆಗ್ಬಿಟ್ಟದೆ ಅಂತ ಕೊರಗ್ತಾ ಇದ್ಯಲ್ಲ, ಅದಕ್ಕೆ ಧೈರ್ಯವಾಗಿರು ಅಂತ ಹೇಳ್ಬಿಟ್ಟು ಹೋಗವ ಅಂತ ಬಂದೆ. ಸ್ಯಾನೆ ಖುಷಿ ಆಯ್ತು ಅಕ್ಕ. ಇರು, ಈ ವಿಷಯನ ಅತ್ತೆಗೂ ಹೇಳ್ಬಿಡ್ತೀನಿ. ಸುಭಾಷ, ಇದು ಹೆಂಗ್ಲ ಸಾಧ್ಯ? ಯಾಕಮ್ಮ ಯಾವಾಗ್ಲೂ ನಮ್ಗೆ ಹಿಂಗಾಯ್ತದೆ? ಯಾಕೆ ಯಾವಾಗ್ಲೂ ಅವ್ರಿಗೆ ಒಳ್ಳೇದ್ ಮಾಡ್ತಾನಲ್ಲ? ಯಾಕೆ ಹಿಂಗಾಯ್ತದೆ? ಅಮ್ಮಮ್ಮ, ಅತ್ತೆ, ಅವ್ವ, ಮಾವ ಬಂದ್ರು. ಗೌಡ್ರೆ, ಭದ್ರ, 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 ನೀನ್ ಹುಷಾರಾಗಿ ಬಂದೆ ನೋಡು. ನಂಗೆ ಅಟ್ಟೆ ಸಾಕ್ಬಿಡು ಕಣಪ್ಪ. ಹೆಂಗೋ ನಾವ್ ನಂಬಿರೋ ಉಲ್ಕೆರಮ್ಮ ನಮಗ್ ಮೋಸ ಮಾಡ್ಲಿಲ್ಲ. ಅಮ್ಮಮ್ಮ, ನಾನೀಗ ಸಂದಾಗಿನಲ್ವೇ, ನೀನೇನು ಚಿಂತೆ ಮಾಡ್ಬೇಡ, ನಡಿ. ಹಂಗೇನಾದ್ರೂ ಆಗ್ಬಿಟ್ಟಿದ್ರೆ ನಂಗೆ ನನ್ ಜೀವನೇ ಹೋಗ್ಬಿಟ್ಟಿರೋದು. ನಿಂಗೆ ಏನು ಆಗಿಲ್ಲ ಅಂತ ಗೊತ್ತಾದ್ಮ್ಯಾಕೆನೆ ಓದ್ ಜೀವ ಬಂದಂಗಾಯ್ತು. ಅಮ್ಮಮ್ಮ, ನಿಮ್ಮೆಲ್ಲರ ಆಶೀರ್ವಾದ ನನ್ ಮೇಲಿರಗಂಟ ನಂಗೇನು ಆಗಕ್ಕಿಲ್ಲ ಕಣ್ಬಿಡು.
ಹೆಂಗೋ ದೇವ್ರು ಈ ಕಂಟಕದಿಂದ ಪಾರ್ ಮಾಡ್ಬಿಟ್ಟ. ಆತಾತು ಆಮ್ಯಾಕೆ ಮಾತಾಡುವ್ರಂತೆ ನನ್ ಮೊಮ್ಮಗ ಸಾವನ್ನೇ ಗೆದ್ದು ಬಂದವನೇ. ಮೋನಾ ಇವನಿಗೆ ಆರತಿ ಮಾಡಿ ದೃಷ್ಟಿ ತೆಗೆದು ಒಳಗ್ ಕರ್ಕಳಿ. ನಮ್ಮ ಅಟ್ಟಿ ಮ್ಯಾಕೆ ನನ್ ಮೊಮ್ಮಗ ಅದ್ಯಾರು ದೃಷ್ಟಿ ಬಿತ್ತೋ ಕಾಣೆ ಅವ್ರ ಕಣ್ಣು ಹಿಂಗೋಗ. ಸುರಮ್ಮ ಗೋವಿಂದನೇ ಕಾಣ್ತಿಲ್ಲ. ಅವ್ವ ಪಂಡಿತರು ತಾವ ಔಷಧಿ ತಕೊಂಡು ಗೋವಿಂದ ಗಾಡಿಯಾಗಿ ಬರ್ತಾವನೆ. ಇರದೆ ಇವಳು 3 ಅಡಿ ಏನೋ ಸಾಧಿಸ್ಬಿಟ್ಟಿದೀನಿ ಅನ್ನೋ ತರ ಲುಕ್ ಕೊಟ್ಬಿಟ್ಟೋಯ್ತಾಳೆ. ಮೋನಾ ಭದ್ರಂಗು ಶಿವರಾಮಂಗು ಕಾಪಿ ತತ್ತಾರವ. ಆತೆ ತತ್ತಾ ಇದ್ದೀನಿ. ಶಿವರಾಮ ಇವಂಗೆ ಹಾವು ಕಚ್ಚದಾಗ ಅದಕ್ಕೆ ಬಟ್ಟೆನೂ ಕಟ್ಟದೆ ಆತರವಾಗಿ ಅವನನ್ನ ಕರ್ಕೊಂಡು ಹೋದೆ ನೋಡು. ಅದನ್ನ ನೆನೆಸ್ಕೊಂಡ್ರೆ ಈಗ್ಲೂ ಯಪ್ಪ. ಅವ್ವ ಅದನ್ನ ಯಾಕವಾಗ ಎಪ್ತಿ ಮಾಡ್ತಿ? ಅದನ್ನ ನೆನ್ಸ್ಕೊಂಡ್ರೆ ಈಗ್ಲೂ ನನ್ನ ಜೀವ ದಸಕ್ಕಂತದೆ. ಮಗ ಈಗ ಸುಸ್ತು ಕಮ್ಮಿ ಆಗೋದಲ್ವೇ? ಏನು ತೊಂದರೆ ಇಲ್ಲ ತಾನೆ? ನೀನ್ ನನ್ನ ಪಕ್ಕದಲ್ಲಿ ಇರ್ಬೇಕಾದ್ರೆ ನಾನು ಏನ್ ಬೇಕಾದ್ರೂ ಜಯಿಸ್ತೀನಪ್ಪಯ್ಯ. ಇನ್ನು ಅನ್ಕಿತ ನನ್ನ ಹೆಸರು ಕೂಗ್ದಲ್ಲ, ನಾನು ಅವಾಗ್ಲೇ ಬದುಕ್ಬಿಟ್ಟೆ. ಹಂಗೇನಾದ್ರೂ ಆಗಿದ್ರೆ ನಾನು ಬದುಕ್ತಾ ಇದ್ದ ನಮ್ಮ ನಾನಿರೋ ಗಂಟ ನಿನ್ಗೇನು ಆಗಕ್ ಬಿಡಕ್ಕಿಲ್ಲ. ಈಗ ಯಾಕ್ರಪ್ಪ ಮಾತು? ಬಂದ ಕಂಟಕಗಳೆಲ್ಲ ಒಂದೊಂದೇ ಕಳೆದೋಗಿ ಈಗ ಒಳ್ಳೇದೇ ಆಗಿದೆಯಲ್ಲ. ಅಲ್ಲ ಮಗ, ನನ್ ಕಾಪಾಡಕ್ಕೋಸ್ಕರ ನಿನ್ ಪ್ರಾಣನ ಪಣಕ್ಕಿಟ್ಟಾರಿಯೇ. ನಾನೇನಾದ್ರೂ ಸಿಕ್ ಬಿದ್ದಿದ್ರೆ ನನ್ನನ್ನ ಎಲೆಕ್ಷನ್ ಇಂದ ದೂರ ಇಟ್ಟಿರೋರು, ಇಲ್ಲ ಅಂದಿದ್ರೆ ಜೈಲಿಗೆ ಕಳಿಸಿರೋರು. ಅಟ್ಟೆ ತಾನೆ? ಬಿಡ್ತಾನೋ ಅಪ್ಪಯ್ಯ. ಹಂಗೇನಾದ್ರೂ ಆಗ್ಬಿಟ್ಟಿದ್ರೆ ನಾನು ಬದುಕಿದ್ದು ಏನ್ ಪ್ರಯೋಜನ ಹೇಳು? ನಿನ್ನನ್ನ MLA ಮಾಡ್ಬೇಕು ಅನ್ನೋದೇ ನನ್ನ ಜೀವನದ ಗುರಿ. ನಂಗೆ ಹಾವು ಕಡ್ದು ನೀನ್ ತೊಡೆ ಮೇಲೆ ಮಲಗಿರ್ಬೇಕಾದ್ರೆ ಎಲ್ಲಿ ಅಪ್ಪಯ್ಯ ನನಗೆ ಚಮಸ್ದಲೇನೆ ನಾನು ಸತ್ತೋಯ್ತೀನೋ ಅಂತ ಅನ್ಸ್ಬಿಟ್ಟಿತ್ತು. ಆದ್ರೆ ನೀನ್ ನನ್ ಮಾತಾಡಿಸ್ದೆ ಅನ್ನೋ ತೃಪ್ತಿ ಇತ್ತು. ಹತ್ರ ಪರವಾಗಿಲ್ಲ ಅನ್ನಿಸ್ತು ಅಪ್ಪಯ್ಯ. ಭದ್ರಾ, ಇಲ್ಲ ಅಪ್ಪಯ್ಯ, ನಿನ್ನ MLA ಮಾಡ್ದಲೇನೆ ಹಂಗೆ ಸತ್ತೋಯ್ತೀನೇನೋ ಅನ್ನೋ ಕೊರ್ಗ್ ನಂಗೆ ಹಂಗೆ ಇತ್ತು. ಭದ್ರಾ, ಸಾಯ ಮಾತಾಡ್ಬೇಡ ಕಂಡ. ನೀನ್ ನನ್ನ ಜೊತೆಯಾಗಿರ್ಬೇಕಾದ್ರೆ ಯಾವನ್ಲ ನನ್ನನ್ನು ಸೋಲ್ಸೋ ಧೈರ್ಯ ಮಾಡೋನು? ಮಾಡಕ್ಕಾದ್ರೂ ಆದತೆ? ನಾನ್ ನಿನ್ ಪಕ್ಕ ಇರೋ ಗಂಟ ನಿನಗ್ ಸಾವು ಬರಕ್ಕಿಲ್ಲ. ನೀನ್ ನನ್ನ ಜೊತೆಗಿರೋ ಗಂಟ ನನಗ್ ಸೋಲ್ ತೋರ್ಸೋನು ಯಾವನ್ಲ ಅವನೇ? ಅಪ್ಪಯ್ಯ, ನಿನ್ ವಿರುದ್ಧ ಇಂಥ ದೊಡ್ಡ ಮಸ್ಲತ್ ನಡೆದೈತೆ ಅಂತ ಹೇಳಿದ್ದೆ ನಂಗೆ ಬಿದ್ದಿ ಅಪ್ಪಯ್ಯ. ಅಲ್ಲ, ಈ ವಿಷಯ ಈ 3 ಅಡಿಗೆ ಹೆಂಗ್ ಗೊತ್ತಾಯ್ತು?
ಏನ್ಲ ಹೇಳ್ತಾ ಇದ್ಯಾ? ಹ್ಞೂ ಅಪ್ಪಯ್ಯ. ಮೊದಲನೇ ಕಿತ್ತ ಅವಳು ಹೇಳ್ದಾಗ ನಾನು ನಂಬಿರಲಿಲ್ಲ. ಯಾವಾಗ ಅವಳು ಬಂದು ಮಾವ ಏನು ಮರ್ವಾದೆ ಪ್ರಶ್ನೆ ಅಂತ ಆತಂಕದಲ್ಲಿ ಹೇಳಿದ್ಲು, ಅವಾಗಲೇ ನಾನು ನಂಬಿದ್ದು. ಬೇಡ ಮುರಡಿ, ಹೆಜ್ಜೆಗೊಂದೊಂದು ದಾರಿಗೆ ಅಡ್ಡ ಬರ್ತಾ ಇದೆಯಾ? ಎಲ್ಲದಕ್ಕೂ ನೀನೇ ಉತ್ತರ ಕೊಡ್ಬೇಕಾಯ್ತದೆ. ಆ ತಾಯಿ ಉಲ್ಕೆರಮ್ಮನೆ ನಿನ್ಗೆ ಈ ವಿಷಯ ಗೊತ್ತಾಗೋಂಗೆ ಮಾಡಿ ಆಗ್ಬೇಕಾಗಿರೋ ಅನಾಹುತನ ತಪ್ಪಿಸ್ಬಿಟ್ಲು. ಅಜ್ಜಿ, ದಿಟ ಹೇಳ್ಬೇಕು ಅಂದ್ರೆ ಈ ವಿಷಯ ಮೊದ್ಲು ಗೊತ್ತಾಗಿದ್ದು ನನಗಲ್ಲ, ನಮ್ ಚಂಪಂಗೆ. ಅವಳಿದ್ಬಿಟ್ಟು ಅಣ್ಣ, ನೀವು ಕೊಟ್ಟ 50 ಲಕ್ಷ ರೂಪಾಯಿ ಕೋಟಾ ನೋಟ್ ಬ್ಯಾಗ್ ನ ಶಿವರಾಮೇಗೌಡರು ಕಾರ್ ಡಿಕ್ಕಿಲಿ ಇಟ್ಟಾಯ್ತಣ. ನೀವಿಲ್ಲಿ ಎಲೆಕ್ಷನ್ ಆಫೀಸರ್ಗೆ ಹೇಳಿ ಅವ್ರನ್ನ ಸಿಗಾಕ್ಸ್ಬೋದಣ್ಣ. ಇವತ್ತು ಕುತಂತ್ರಿಗಳು ಮಾಡಿದ ಮಸ್ಲತಿಂದ ಕಾಪಾಡಿದ್ದು ನಮ್ ಚಂಪನೆ ಅಜ್ಜಿ. ನಮ್ ಪ್ಲಾನ್ ಎಲ್ಲಾನು ಹಾಳು ಮಾಡ್ದವಳು ಅವಳೇ. ಮೊದ್ಲೇ ಅವಳನ್ನ ನನ್ನ ಜೀವನದಿಂದ ಆಚೆ ಹಾಕಿದಿದ್ರೆ ಇವತ್ ನಮಗಿಂತ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಅವನ್ ಮಾಡಿರೋ ಪುಣ್ಯನೇ ನಿಮ್ ಮೂವರ ರೂಪದಲ್ಲಿ ಬಂದು ಕಾಪಾಡದೆ. ಅಜ್ಜಿ, ಒಳ್ಳೆಯವ್ರಿಗೆ ಯಾವತ್ತಿದ್ರು ಒಳ್ಳೇದೇ ಆಗ್ಬೇಕು. ವಿರೋಧಿಗಳು ಕುತಂತ್ರಿಗಳು ಏನೇ ಮಾಡಿದ್ರು ಮಾವಯ್ಯನ ಕಾಪಾಡೋದಕ್ಕೆ ಮಾವಯ್ಯನ ಧರ್ಮನೆಯ ಅವರಿಗೆ ಶ್ರೀರಕ್ಷೆ ಆಗಿರ್ತದೆ. ನಮ್ ಪ್ಲಾನ್ ಎಲ್ಲಾನು ಹಾಳ್ ಮಾಡಿ ನಮ್ ಅವ್ವನ್ ಶ್ರಮನ ನಾಶ ಮಾಡಿರ. ಲೇ ಸುಭಾಷ, ಆ ಚಂಪುನ್ನ ಸುಮ್ಕೆ ಬಿಟ್ರೆ ನಮ್ಗೆಲ್ಲ ಒಂದ್ ಗತಿ ಕಾಣಿಸ್ತಾಳೆ. ಆಟೆಯ ಪಾಲಿಗೆ ಬಂದಿರೋ ಶನಿ ಕಣಕ, ಅವತ್ತು ನನ್ ಪಾಲಿಗೆ ಬಂದಿದ್ ಬಂಗಾರದಂತ ಬದುಕನ್ ಕಿತ್ಕೊಂಡ್ಲು. ಇವತ್ ನೋಡಿದ್ರೆ ಹಿಂಗ್ ಮಾಡಿದ್ಲು. ಅವಳನ್ನ ಸಗಣಿ ತುಣಿಯಕ್ಕಿಂತ ಮುಂಚೆ ತುಣಿತಾ ಇದ್ದೀನಲ್ಲ ಅಂತ ಯೋಚನೆ ಮಾಡ್ಬೇಕಾಗಿತ್ತು. ತುಳಿದ್ಮೇಲೆ ಸಗಣಿ ತುಳಿದ್ನಲ್ಲ ಅಂತ ಅನ್ಕೋತಾ ಇದ್ಯಲ್ಲೋ ಸಗಣಿ ನನ್ನ ಮಗನೇ. ಇದೆಲ್ಲ ನೋಡಿ ನನ್ಗೆ ಯಾಕೋ ತಲೆ ಕೆಟ್ಟೋಗದೆ. ನಾನು ಹೊಸಿ ಆಚೆ ಓಡಾಡ್ಕೊಂಬತ್ತೀನಿ. ಯಾರ ದೃಷ್ಟಿ ಆಗದೋ ಏನು, ಎಲ್ಲ ಗ್ರಾಚಾರ ನಮ್ಗೆ ಬಂದು ಹೊಡಿತಾರೆ. ಚಿಕ್ಕತ್ತೆ, ಏನು ಮಾತಾಡ್ತಾ ಇರೋ ತರ ಅದೇ? ಯಾಕೋ ಇಬ್ರು ಸಾನೆ ಟೆನ್ಷನ್ ಮಾಡ್ಕೊಂಡ್ ನಿಂತಿರೋ ಹಂಗದೆ? ಯಾಕ್ ಚಿಕ್ಕತ್ತೆ, ಏನಾಯ್ತು? ತಲೆನೋವೆ? ಔಷಧಿ ತಕೊಂಬರ್ಲಾ? ಇಲ್ಲ, ತಲೆಗೆ ಎಣ್ಣೆ ತಗೊಂಬಂದ್ ಹಚ್ಚಿ ನಾನೇ ಮಸಾಜ್ ಮಾಡ್ಕೊಡ್ಲಾ? ಏಯ್, ನಿನ್ನನ್ ಯಾರೇ ಇಲ್ಲಿ ಕರ್ದೋರು? ಸುಮ್ಕೆ ಹೋಗಿ ನಿನ್ ಕ್ಯಾಮೆ ನೋಡ್ಕೊ. ಇದು ನನ್ ಕ್ಯಾಮೆನೆ ಅಕ್ಕ. ಆದ್ರೆ ನೀವು ಮತ್ತೆ ಚಿಕ್ಕತ್ತೆ ಅನ್ಕೊಂಡಿರೋ ಕೆಲ್ಸ ಯಾವ್ದು ಆಯ್ತಾ ಇಲ್ಲ ಅಂತ ಚಿಂತೆ ಮಾಡ್ಬೇಕಾರೆ ಸಾಂತ್ವನ ಹೇಳೋದು ನನ್ ಕರ್ತವ್ಯ ಅಲ್ವೇ? ಏಯ್, ನಿನ್ ಸಾಂತ್ವನ ಇಲ್ಲಿ ಯಾರಿಗೂ ಬೇಡ, ಸುಮ್ನೆ ಹೋಯ್ತಾ ಇರು. ಹೋಗೆ. ಸಾಂತ್ವನ ಹೇಳ್ದೆ ಹೋದ್ರೆ ಏನಂತೆ? ನನಗ್ ಆಯ್ತಾ ಇರೋ ಖುಷಿ ವಿಷಯ ನಿಮ್ ಹತ್ರ ಹೇಳ್ತೀನಿ ಬಿಡಿ. ಇವತ್ತು ನನ್ ಗಂಡಂಗ್ ಬಂದಿದ್ದ ಆಪತ್ತು ದೂರ ಆಯ್ತು ಅಂತ ಒಂದ್ ಕಡೆ ಖುಷಿ ಆದ್ರೆ, ದೂರ ಆಗಿದ್ದ ಅಪ್ಪ ಮಗ ಒಂದಾದ್ರಲ್ಲ ಅಂತ ಇನ್ನೊಂದ್ ಕಡೆ ಖುಷಿ. ಏಯ್,
ಈಗ ಮಾತೇನಿದ್ರು ನಂದು, ಕೇಳಿಸ್ಕೊಳ್ಳೋದ್ ಆಟೆಯ ನಿಮ್ದು. ಅವ್ರಿಬ್ರದು ಕರ್ಳು ಬಳ್ಳಿ ಸಂಬಂಧ. ಅವ್ರಿಬ್ರು ಒಂದಾಯ್ತಾರೆ ಬೇಗ. ಮೊದಲ್ಗಿಂತ ಹೆಚ್ಚು ಪಿರುತಿಯಿಂದ ಇರ್ತಾರೆ ಅಂತ ಅವತ್ತೇ ನಾನ್ ನಿಮ್ಗೆ ಹೇಳಿದ್ದೆ ತಾನೆ. ಅದು ಇವತ್ತು ಸತ್ಯ ಆಗದೆ ನೋಡಿ. ಅದು ನೋಡಿ ನಿಮ್ ಹೊಟ್ಟೆಲಿ ಬೆಂಕಿ ಬಿದ್ದಿರ್ಬೇಕು. ತಣ್ಣಗೆ ಮಜ್ಜಿಗೆ ತಂದ್ಕೊಳ್ಳೆ ಚಿಕ್ಕತ್ತೆ. ಏ ವಿದ್ಯಾ, ಯಾರ್ ಮುಂದ್ಗುಟೆ ಏನ್ ಮಾತಾಡ್ತಿದ್ಯಾ ಅನ್ನೋದ್ನ ಗೆಪ್ತಿ ಮಾಡಿಕೋ. ಅಪ್ಪ ಮಗನ್ ಸಂಬಂಧನ ದೂರ ಮಾಡ್ತೀನಿ ಅಂತ ಅನ್ಕೊಂಡು ಆಗ್ದೆ ಮೈ ಪರ್ಚ್ಕೊಂಡ್ ನಿಂತಿರೋರ್ ಮುಂದೆ ಮಾತಾಡ್ತಾ ಇದ್ದೀನಿ ಅಂತ ಸಂದ ಗೊತ್ತದೆ. ಇನ್ ಮುಂದೆ ಆದ್ರೂ ಸಂಬಂಧ ಅಂದ್ರೆ ಏನು, ಪಿರುತಿ ವಿಶ್ವಾಸ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡು ಮನಸ್ಗಳ ಮಧ್ಯ ಬೆಂಕಿ ಹಚ್ಚೋದ್ನ ಬಿಟ್ಬಿಡಿ. ಏನೇ 3 ಅಡಿ ನನ್ಗೆ ಪಾಠನ? ಹೋಗೋ ದಾರಿ ಸರಿ ಇಲ್ಲ ಅಂದ್ರೆ ಪಾಠನೂ ಮಾಡ್ತೀನಿ, ಚೋಟಿ ಏಟು ಕೊಡ್ತೀನಿ.